ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಶುರುವಾಗಿದ್ದು ಇಂದಿನಿಂದ ಪೂಜಾ ಕೈಂಕರ್ಯ ಆರಂಭವಾಗಲಿದೆ. ಜನವರಿ 21ರವರೆಗೂ ಅಯೋಧ್ಯೆಯಲ್ಲಿ ಪೂಜೆ ಪುನಸ್ಕಾರ ನೆರವೇರಲಿದ್ದು ಇವತ್ತಿನಿಂದ ಆ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಶುರುವಾಗಲಿವೆ. ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿ ಪ್ರವೇಶ ಆಗುತ್ತೆ. ಜನವರಿ 18ರಂದು ಗರ್ಭಗುಡಿಯಲ್ಲಿ ಮೂರ್ತಿಯನ್ನು ಇರಿಸಲಾಗುತ್ತೆ. ನಂತರ ಜನವರಿ 22ರ ಮಧ್ಯಾಹ್ನ 12:20ಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನೆರವೇರಲಿದೆ. ನಾಳೆ ಮಂದಿರ ಆವರಣಕ್ಕೆ ರಾಮಲಲ್ಲಾ ಮೂರ್ತಿಯ ಪ್ರವೇಶವಾಗುತ್ತೆ. ಕರ್ನಾಟಕದ ಶಿಲ್ಪಿ ಕೆತ್ತಿರುವಂತಹ ರಾಮನ ಮೂರ್ತಿಯನ್ನೇ ಪ್ರತಿಷ್ಠಾಪನೆ ಮಾಡಲಾಗುವುದು. ಅರುಣ್ ಯೋಗಿರಾಜ್ ಕೆತ್ತಿರುವಂತಹ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ಬಾಲರಾಮ ಮೂರ್ತಿಯನ್ನ ಶಿಲ್ಪಿ ಅರುಣ್ ಯೋಗರಾಜ್ ಕೆತ್ತಿದ್ದಾರೆ. ಮೈಸೂರು ಜಿಲ್ಲೆ ಹೆಗ್ಗಡದೇವನಕೋಟೆ ತಾಲೂಕಲ್ಲಿ ಸಿಗುವಂತಹ ಪ್ರಸಿದ್ಧ ಕಪ್ಪು ವರ್ಣದ ಕೃಷ್ಣ ಶಿಲೆಯನ್ನ ಬಳಕೆ ಮಾಡಿ ಬಾಲರಾಮನ ಮೂರ್ತಿಯನ್ನ ನಿರ್ಮಾಣ ಮಾಡಲಾಗಿರೋದು, ಅಂದ್ರೆ ಕೆತ್ತಿರೋದು. ಇದು 5 ವರ್ಷದ ಬಾಲರಾಮನನ್ನ ಹೋಲುವಂತಹ ವಿಗ್ರಹ, 51 ಇಂಚು ಎತ್ತರ ಇರುವಂತಹ ವಿಗ್ರಹ, 150ರಿಂದ 200 ಕೆಜಿ ಭಾರ ಇರುವಂತಹ ವಿಗ್ರಹ, ಸುಮಾರು 4.25 ಅಡಿ 4.25 ಅಡಿಯಷ್ಟು ಎತ್ತರವಿರುವಂತಹ ರಾಮನ ವಿಗ್ರಹದ ಪ್ರತಿಷ್ಠಾಪನೆ ಆಗತ್ತೆ. ಅದಕ್ಕೂ ಮೊದಲು ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಆರಂಭ ಆಗಿದ್ದು ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಶುರುವಾಗುತ್ತೆ. ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯುವಂತಹ ರಾಮ ವಿಗ್ರಹ ಪ್ರತಿಷ್ಠಾಪನೆಗೆ ಪೂರ್ವಭಾವಿಯಾಗಿ ಇವತ್ತಿನಿಂದಲೇ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭ ಆಗಲಿವೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಅಯೋಧ್ಯೆಯಲ್ಲಿ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಕ್ಷಣಗಣನೆ ಒಂದು ಕಡೆಗೆ, ಇನ್ನೊಂದು ಕಡೆ ಇವತ್ತಿನಿಂದ ಪೂಜಾ ಕೈಂಕರ್ಯ ಆರಂಭ ಆಗುತ್ತೆ. ನಾಳೆ ರಾಮಲಲ್ಲಾ ಮೂರ್ತಿಯನ್ನ ಪ್ರವೇಶ ಮಾಡುವಂತಹ ಕೆಲಸ ಗರ್ಭಗುಡಿಯಲ್ಲಿ ಇರಿಸಲಾಗುತ್ತೆ. ಸೊ ಇದೆಲ್ಲ ಕಾರ್ಯಕ್ರಮಗಳಿಗೆ ಸಿದ್ಧತೆ ಮತ್ತೆ ಕಾರ್ಯಕ್ರಮಗಳ ವಿವರ ಏನೇನಿದೆ? ಹೌದು ಸುಕನ್ಯಾ, ಜನವರಿ 22ರಂದು ಶ್ರೀರಾಮಲಲ್ಲಾ ಪ್ರಭು ಪ್ರತಿಷ್ಠಾಪನೆ ಆಗಲಿದೆ. ಇಂತಹ ಸಂದರ್ಭದಲ್ಲಿ ಇವತ್ತಿನಿಂದ ಪೂಜಾ ಕೈಂಕರ್ಯಗಳು ಶುರುವಾಗುತ್ತೆ. ಅಂದ್ರೆ ವಿಗ್ರಹಕ್ಕೆ ಪ್ರಾಣವನ್ನ ಕೊಡುವಂತಹ, ಕಳೆ ಕಟ್ಟುವಂತಹ ಪ್ರಕ್ರಿಯೆಗಳು ಇವತ್ತಿನಿಂದ ಆರಂಭ ಆಗುತ್ತೆ. ಇವತ್ತು ಮುಖ್ಯವಾಗಿ ಪ್ರಮುಖ ದಶವಿಧ ಸ್ನಾನಗಳನ್ನ ವಿಗ್ರಹಕ್ಕೆ ಮಾಡಿಸಲಾಗುತ್ತೆ. ಅದ್ರ ಜೊತೆಗೆ ಪ್ರಾಯಶ್ಚಿತ ಪೂಜೆಯನ್ನು ಕೂಡ ಮಾಡಿಸಲಾಗುತ್ತೆ. ಅದ್ರ ಜೊತೆಗೆ ಕರ್ಮಕುಟಿ ಅನ್ನುವಂತಹ ಪೂಜೆಯನ್ನು ಕೂಡ ಮಾಡಲಾಗುತ್ತೆ. ಇಲ್ಲಿ ಮುಖ್ಯವಾಗಿ ನಾವು ನೋಡೋದಾದ್ರೆ ಇವತ್ತಿನ ಪೂಜಾ ಕೈಂಕರ್ಯ ಇವತ್ತಿನಿಂದ ಆರಂಭ ಆಗೋದ್ರಿಂದ ಅಯೋಧ್ಯೆಯತ್ತ ಸಾಕಷ್ಟು ಜನರು ಹರಿದು ಬರ್ತಾ ಇದ್ದಾರೆ. ಮುಖ್ಯವಾಗಿ ಅಯೋಧ್ಯೆಯನ್ನ ಈ ಒಂದು ಸಿಂಗಾರವನ್ನ ಕಣ್ತುಂಬಿಕೊಳ್ಳಲಿಕ್ಕೆ ಸಾಕಷ್ಟು ಜನರು ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಭಕ್ತಾದಿಗಳು ಬೇರೆ ಬೇರೆ ರಾಜ್ಯಗಳಿಂದ ಕೂಡ ಬರ್ತಾ ಇದ್ದಾರೆ. ನಾನೀಗ ಹನುಮಾನ್ ಗಡಿಯಲ್ಲಿದ್ದೇನೆ. ಇಲ್ಲೂ ಕೂಡ ತಯಾರಿ ನಡೀತಾ ಇದೆ. ಇವತ್ತು ಮಂಗಳವಾರ ಆಗಿರೋದ್ರಿಂದ ಹನುಮಾನ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಬಂದಿರುವಂತಹದ್ದು ನೋಡ್ಬೋದು. ಹನುಮಾನ್ ಗಡಿಯಲ್ಲಿ ಸಾಕಷ್ಟು ಜನರು ಬಂದಿದ್ದಾರೆ, ಭಕ್ತಾದಿಗಳು ಬರ್ತಾ ಇದ್ದಾರೆ. ಮುಖ್ಯವಾಗಿ ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಮೂರ್ತಿ ಏನಿದೆ ಇದೇ ಆಯ್ಕೆ ಆಗಿರ್ತಕ್ಕಂಥದ್ದು. ಕಳೆದ 1 ವಾರಗಳಿಂದಲೂ ಕೂಡ ಇದೇ ಚರ್ಚೆ ನಡೀತಾ ಇತ್ತು. ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಶಿಲೆಯೇ ಆಯ್ಕೆ ಆಗಲಿದೆ ಅನ್ನುವಂತಹ ಚರ್ಚೆ ನಡೀತಾ ಇತ್ತು. ಅದ್ರ ಜೊತೆಗೆ ನಿನ್ನೆ ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ ಅಂತಿಮವಾಗಿ ಅಧಿಕೃತವಾಗಿ ಘೋಷಣೆಯನ್ನ ಮಾಡಿದೆ. ಅರುಣ್ ಯೋಗಿರಾಜ್ ಅವರು ಕೆತ್ತಿರ್ತಕ್ಕಂತಹ ಕೃಷ್ಣ ಶಿಲೆ ಅಥವಾ ಶ್ಯಾಮಶಿಲೆ ಅಂತ ಏನ್ ಕರೀತಾರೆ, ಇದರಿಂದ ಕೆತ್ತಿರ್ತಕ್ಕಂತಹ ಬಾಲರಾಮನ ಮೂರ್ತಿಯೇ ಅಂತಿಮ ಆಗಿದೆ. ಈ ಬಾಲರಾಮ ಮೂರ್ತಿಯೇ ಪ್ರತಿಷ್ಠಾಪನೆ ಆಗಲಿದೆ. ನಾಳೆಯಿಂದ ಬಾಲರಾಮನ ಮೂರ್ತಿಯ ಪೂಜೆ ನಡೆಯುತ್ತೆ. ಇವತ್ತು ಪೂಜಾ ವಿಧಿವಿಧಾನಗಳು ಇವತ್ತಿನಿಂದ ಆರಂಭ ಆಗುತ್ತೆ. ಇಲ್ಲಿ ಕರ್ನಾಟಕದವರು ಕೂಡ ಬಂದಿದ್ದಾರೆ, ಕನ್ನಡಿಗರು ಕೂಡ ಬಂದಿದ್ದಾರೆ, ಅಯೋಧ್ಯೆಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ನಾವು ಕರ್ನಾಟಕದಿಂದ ತುಮಕೂರು ಜಿಲ್ಲೆ ಬಂದಿರಿ. ಇನ್ನೇನು ಕೆಲವೇ ದಿನಗಳಿದೆ, ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆ ಆಗಲಿದೆ. ನೀವು ಅಯೋಧ್ಯೆ ಬಂದಿದ್ದೀರಿ. ಅಯೋಧ್ಯೆ ಹೇಗಿದೆ, ನೀವು ಹೇಗೆ ನೋಡ್ತೀರಿ ಇದನ್ನ? ಸರ್, 2 ಕಣ್ಣಾಗೂ ನೋಡಕ್ಕೆ ಸಾಲದ ಬರುತ್ತೆ. ರಾಮ ಮಂದಿರ ನೋಡಕ್ಕೆ ನಾವು ಸುಮಾರು 2,500 ಕಿಲೋಮೀಟರ್ ಬಂದಿದ್ದೀವಿ ರಾಮನ ಇದು ಮಂದಿರ ನೋಡಕ್ಕೆ. ಇಲ್ಲಿ ನದಿ, ಇದು ಆಂಜನೇಯನ ವಿಗ್ರಹ ಎಲ್ಲ ಸಾವಿರಾರು ವರ್ಷದಿಂದ ಕನಸು. ಮಂದಿರ ನೋಡ್ಲಿಕ್ಕೆ ಅವಕಾಶ ಸಿಗ್ತದೆ? ಇನ್ನ ಹೋಗ್ತೀವಿ. ನೀವು? ನಾವು ಚೆನ್ನಾಗಿ ದೇವಸ್ಥಾನ ಚೆನ್ನಾಗಿದೆ. ನೀವೆಲ್ಲಿಂದ ಬಂದಿದ್ದೀರಿ? ನಾವು ತುಮಕೂರು ಜಿಲ್ಲೆ ಕರ್ನಾಟಕದಿಂದ ಬಂದಿದ್ದೀವಿ. ರಾಮ ಮಂದಿರ ನೋಡ್ಲಿಕ್ಕೆ ಅಂತಲೇ ಬಂದಿದ್ದೀವಿ. 22ನೇ ತಾರೀಕು ಓಪನ್ನು. ಅವತ್ತು ತುಂಬ ರಶ್ ಇರುತ್ತೆ, ಮುಂಚೆನೆ ನೋಡ್ಕೊಂಡು ಹೋಗೋಣ ಅನ್ನೋ ಒಂದು ಕಾನ್ಸೆಪ್ಟಿಂದ ಬಂದಿದ್ದೀವಿ. ಚೆನ್ನಾಗಿದೆ. ಇಲ್ಲಿ ಹನುಮಾನ್ ಗಡಿಗೆ ಬಂದಿದ್ದೀವಿ, ಅಲ್ಲೂ ದರ್ಶನ ಮಾಡ್ತೀವಿ. ಚೆನ್ನಾಗೈತೆ, ಆದಷ್ಟು ಚೆನ್ನಾಗಿ ಮಾಡಿದ್ದಾರೆ, ಸೂಪರ್ ಆಗೈತೆ. ಅಯೋಧ್ಯೆನ ಹೇಗೆ ಮಾಡಿದ್ದಾರೆ ಅಂತ ನೀವು ಮೊದಲೇ ಯಾವಾಗಲಾದ್ರು ಬಂದಿದ್ರೆ? ಇದೇ ಫಸ್ಟ್ ಟೈಮ್ ಬರ್ತೀರಾ? ಫಸ್ಟ್ ಟೈಮ್ ಬಂದಿರೋದು. ಅಯೋಧ್ಯೆ ಹೊಸ ನಿರ್ಮಾಣ ಆದಮೇಲೆ ಚೆನ್ನಾಗಿದೆ. ಸುಕನ್ಯಾ,
ಮುಖ್ಯವಾಗಿ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾ ಇದ್ದಾರೆ. ಯಾಕಂತಂದ್ರೆ 20, 21, 22ನೇ ತಾರೀಕು ಭಕ್ತಾದಿಗಳಿಗೆ ಯಾರಿಗೂ ಕೂಡ ಹೊರಗಡೆಯವ್ರಿಗೆ ಅವಕಾಶ ಇರೋದಿಲ್ಲ. ಯಾಕಂದ್ರೆ ಅವತ್ತು ಅತಿಥಿಗಳು ಬರ್ತಾ ಇರ್ತಾರೆ. ಸುಮಾರು 10,000ಕ್ಕೂ ಹೆಚ್ಚು ಅತಿಥಿಗಳು ಅಯೋಧ್ಯೆಗೆ ಬರ್ತಾ ಇದ್ದಾರೆ. 20 ತಾರೀಕಿಂದ ಬರಲಿಕ್ಕೆ ಶುರು ಮಾಡ್ತಾರೆ. ಇಂಥ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯದಿಂದ ಬರ್ತಕ್ಕಂಥ ಭಕ್ತರಿಗೆ ಹೇಳಿದ್ದಾರೆ, ಆದಷ್ಟು ನೀವು ಬರೋದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಸಾಕಷ್ಟು ಇಲ್ಲಿ ಬಿಗಿ ಭದ್ರತೆ ಇರೋದ್ರಿಂದ ಎಲ್ಲಾ ಕಡೆ ಪೊಲೀಸರು ತಿರುಗಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ ಆದಷ್ಟು ಬೇಗ ಭಕ್ತಾದಿಗಳು ಈ ಒಂದು ಏನು ಅಯೋಧ್ಯೆಯನ್ನ ಸಿಂಗಾರ ಮಾಡಿದ್ದಾರೆ ಇದನ್ನ ಕಣ್ತುಂಬಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬೇಗ ಬರ್ತಾ ಇದ್ದಾರೆ. ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ. ಇವತ್ತಿನಿಂದ ಪೂಜಾ ಕೈಕರ್ಯಗಳು ಶುರುವಾಗುತ್ತೆ ಒಂದು ಕಡೆ. ಇನ್ನೊಂದು ಕಡೆಯಿಂದ ಮುಖ್ಯವಾಗಿ ಇಡೀ ಅಯೋಧ್ಯೆಯನ್ನ ನವ ವಧುವಿನಂತೆ ಸಿಂಗಾರ ಮಾಡಲಾಗ್ತಿದೆ. ಸುಕನ್ಯಾ, ಧನ್ಯವಾದ.